ಅಜ್ಜಿಗೆ ಮನೇಲಿ ಕೆಲಸ ಇರುತ್ತೆ, ಅದಕ್ಕೆ ಬರೋದಿಕ್ ತಡ ಆಗಿರುತ್ತೆ. ಅವ್ರು ಬರೋವರೆಗೂ ನಾನ್ ನಿನ್ ಜೊತೆ ಇರ್ತೀನಿ, ಸರಿನಾ? ಅಲ್ಲಿ ನೋಡು, ಅಜ್ಜಿನೇ ಬಂದ್ರು. ಸರಿ ಮೇಡಮ್, ಬರ್ತೀವಿ. ಬಾಯ್ ಮಾಡು. ಬಾಯ್ ಬಾಯ್. ಕೊಹ್ಲಿ ಅಂದ್ರೆ ಕೊಹ್ಲಿ, ಚೇಸಿಂಗ್ ಅಲ್ಲಿ ಅವನ ಮುಂದೆ ಯಾವನೂ ಇಲ್ಲ. ಕಿಂಗ್ ಅವನು. ಅಪ್ಪ ಅಪ್ಪ ಅಪ್ಪ, ಓ ಬಂದೆ ಮಗಳೇ, ಬಾ ಕುತ್ಕೋ. ಕೊಹ್ಲಿ ಬ್ಯಾಟಿಂಗು. ರಾಮಣ್ಣನ ಅಂಗಡಿಗೆ ಬಾಳೆಗೊನೆ ಕೊಟ್ಟಿದ್ಯಂತಲ್ಲ, ಹೋಗಿ ದುಡ್ಡಿಸ್ಕೊಂಡ್ ಬರ್ಬೇಕಂತೆ. ಓ ನೀನೇ ಬರ್ಬೇಕಾದ್ರೆ ಇಸ್ಕೊಂಬರೋದಲ್ವಾ? ಕಳೆದ ಸಲ ಅಮ್ಮನ ಹತ್ರ ದುಡ್ಡು ಕೊಟ್ಟು ಕಳ್ಸಿದಕ್ಕೆ ಅವನಿಗೆ ಬಾಯಿಗೆ ಬಂದಂಗೆ ಬೈದ್ಯಂತೆ, ಹೌದಾ? ಆಯ್ತಾಯ್ತು, ನಾನು ಇಸ್ಕೊಂಬರ್ತೀನಿ, ನೀನು ಹೊರಡು. ಬಿಟ್ಟ ಕ್ಯಾಚು. ಓ ಟೀ ಬ್ರೇಕಾ? 4 ರೀ, ಗೀತನ್ ಹುಡುಗನ್ ಫೋಟೋ ತೋರ್ಸಿದ್ರೆ? ತಡಿಯೇ, ಈಗ ತಾನೇ ಬಂದಿದ್ದಾಳೆ, ತೋರ್ಸೋಣಂತೆ. ನಿಮ್ಗೆ ಆ ಕೋಳಿ ಇದ್ರೆ ಸಾಕು, ಬೇರೆ ಏನು ಬೇಡ. ಕೋಳಿ ಎಲ್ಲ ಕಡೆ ತಡ್ಡಿ. ಕೊಹ್ಲಿ ಏನಾದ್ರೂ ಆಗ್ಲಿ, ಪ್ರಾಯಕ್ಕೆ ಬಂದ್ ಮಗಳಿಗೆ ಒಂದ್ ಮದುವೆ ಮಾಡ್ಬೇಕು ಅನ್ನೋ ಯೋಚನೆ ಇಲ್ವಾ? 3 ಹೊತ್ತು ಆ ಟಿವಿ ನೋಡ್ತಾ ಕೂತ್ಕೊಳ್ತೀರಾ? ಈಗೇನು ಅವಳಿಗೆ ಫೋಟೋ ತೋರಿಸ್ಬೇಕಾನೆ? ಇರು ಕರಿತೀನಿ. ಗೀತಾ ಬಾ ಮೇಲೆ. ತಗೋ. ಏನಪ್ಪ? ಕೊಡೋ. ಯಾವಾಗ ನೋಡಿದ್ರು ಮದ್ವೆ ಅಂತ ನನ್ನ ತಲೆ ತಿಂತಾರೆ. ನಾನು ಎಲ್ಲಾದ್ರೂ ಓಡೋಗ್ಬಿಡೋಣ ಅಂತ ಅನ್ಸತ್ ನನಗೆ. ಛೇ, ಯಾರ? ನಾನು ಯಾರಂತ ಗೊತ್ತಾಗ್ಲಿಲ್ವೇನೋ ನಿನಗೆ? ಗೊತ್ತಾಯ್ತು. ಅತ್ತೆ ಏನು ಬೇಕಿತ್ತು ಹೇಳಿ. ನಿನ್ನ ಮಗಳನ್ನ ಕೇಳ, ನನಗೇನಾಗಬೇಕಾಗಿತ್ತು ಅಂತ. ನನ್ನ ಮಗಳಿಗೆ ಯಾಕೋ ತೊಂದರೆ ಕೊಡ್ತಾ ಇದ್ದೀರಾ? ಇರೋ ಒಬ್ಬಳ ಮಗಳಿಗೆ ಮದುವೆ ಮಾಡಿಸ್ಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದ್ದಾಳು ಅವಳು. ನಾವು ಅದೇ ಪ್ರಯತ್ನದಲ್ಲಿದ್ದೀವಿ, ಹುಡುಕ್ತಾ ಇದ್ದೀವಿ. ಎಲ್ಲೂ ಸೆಟ್ ಆಗ್ತಿಲ್ಲ ಅತ್ತೆ. ಹೇಗಾಗುತ್ತೋ? ಎಲ್ಲ ಹುಡುಗರು ಬೇಡ ಅಂತ ವಾಪಸ್ ಕಳಿಸ್ತಾ ಇದ್ದಾಳಲ್ಲ. ಹೇಗೋ ಮದುವೆ ಆಗತ್ತೆ? ಏಯ್, ನನಗೆ ಉಲ್ಟಾ ಮಾತಾಡ್ತೀಯೇನೆ? ಇವತ್ತು ನೋಡಿದ ಹುಡುಗಂಗೆ ಏನೇ ಕಮ್ಮಿ ಆಗಿತ್ತು? ಏನು ಇಲ್ಲ ಅಜ್ಜಿ. ಒಪ್ಕೋ, ಒಳ್ಳೆ ಹುಡುಗ ಅವನು. ಸರಿ ಅಜ್ಜಿ, ಒಪ್ಕೋತೀನಿ ಅಂತ ಹೇಳಿದ್ಲಲ್ಲ, ಮತ್ತೆ ಇನ್ನು ಯಾಕೆ ಹೀಗೆ ಕಾಡ್ತೀರತ್ತೆ? ನೀವಿನ್ನು ಹೊರಡಿ. ನನ್ನ ಹೆಂಡತಿ ಮೇಲೆ ಬಂದು ಯಾಕೆ ಹಿಂಗೆ ಸುಮ್ಮನೆ ಕಾಡ್ತೀರಾ? ಹೊರಡಿ. ಹೋಗ್ತೀನೋ ಬಾ.
ಒಂದು ಕೊಡ ನೀರು ತಗೊಂಬನ್ರಿ. ಬೇಗ ಒಂದು ನಿರ್ಧಾರ ತಗೋ ಮಗಳೇ, ನಾ ಪೇಟೆಗೆ ಹೋಗಿ ಬರ್ತೀನಿ. ಅಲ್ಲಿ ಕಟ್ಗೆ ರಾಶಿ ಹಾಗೆ ಬಿದ್ದಿದೆ. ಮಳೆ ಗಿಳೆ ಬಂತು ಅಂದರೆ ನಾನೇ ಸಾಯ್ಬೇಕು. ಅದನ್ನು ತಂದು ಒಳಗೆ ಹಾಕೋಕೆ ಈ ಅಪ್ಪಂಗಂತೂ ಜವಾಬ್ದಾರಿ ಇಲ್ಲ, ಇನ್ನು ಮಗ. ಎಲ್ಲ ಹೇಳಿದೆಲ್ಲ. ನಮಸ್ಕಾರ. ನಮಸ್ಕಾರ. ರೀ, ಹುಡುಗ ತುಂಬಾ ಚೆನ್ನಾಗಿದ್ದಾನ. ತಗೊಳ್ಳಿ ತಗೊಳ್ಳಿ, ನೀನು ತಗೋಪ್ಪ. ರಾಯ್ರೆ, ನಮ್ಮ ಹುಡುಗಿ ಫೋಟೋ ನೋಡಿನೇ ಇಷ್ಟಪಟ್ಟಿದ್ದ. ಈಗ ಡೈರೆಕ್ಟ್ ಆಗಿ ನೋಡ್ತಿದ್ದಾನೆ, ಏನ್ ಹೇಳ್ತಾನೆ ಅಂತ ನೋಡೋಣ. ನಿಮ್ಮ ಹುಡುಗಿ ಮತ್ತೆ ನಿಮ್ಗೆ ನಮ್ಮ ಹುಡುಗ ಹೆಂಗೆ ಅನ್ನಿಸ್ತಾ ಅಂತ ನೀವು ಟೈಮ್ ತಗೊಂಡು ಹೇಳಿ. ನಾವು ನಿಧಾನಕ್ಕೆ ಇವತ್ತೋ ನಾಳೆನೋ ಹೇಳ್ತೀವಿ. ಪರವಾಗಿಲ್ಲ ಬಿಡಿ, ಆರಾಮಾಗೆ ಹೇಳಿ. ಅದೇನ್ ಕ್ರಿಕೆಟ್ ಮ್ಯಾಚೇ, ಟಾಸ್ ವಿನ್ ಆಗ್ತಿದ್ದ ಹಾಗೇನೆ ಡಿಸಿಷನ್ ಹೇಳೋಕೆ. ಆರಾಮಾಗೆ ಹೇಳಿ, ಆರಾಮಾಗೆ ಹೇಳಿ. ಸರಿ ಸರಿ, ನಾವಿನ್ನು ಹೊರಡ್ತೀವಿ. ನಮಸ್ಕಾರ. ನಮಸ್ಕಾರ. ಕಳ್ಸಿ ಬರ್ತೀನಿ. ಬರ್ತೀವಿ. ನಾವು ಬರ್ತೀವಿ. ಹೊರಡು. ಯಾಕೋ ಚಿನ್ನ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ? ನೋಡು ಎಷ್ಟು ಸ್ಲಿಮ್ ಆಗಿ ಕಾಣಿಸ್ತಾ ಇದ್ಯಾ. ಇವಾಗ ಏನ್ ಮಾಡಿದೆ? ಡಯಟಾ? ಡಯಟ್ ಎಲ್ಲ ಮಾಡ್ಬೇಡ ಬಂಗಾರ. ಇರು ನನ್ನ ಫ್ರೆಂಡ್ ಬಂದು ಆಮೇಲೆ ಮಾಡ್ತೀನಿ ಇರು. ಲೋ ಮಗ, ನನ್ ಗಾಡಿ ಎಲ್ಲೋ? ನಿನ್ ಗಾಡಿ ಮನೆ ಹಾಳಾಯ್ತು ಮಗ. ಹುಡುಗಿ ನೋಡಕ್ ಹೋಗಿದ್ದಲ್ಲ, ಏನಾಯ್ತು? ಇನ್ನೇನಾಗಿರುತ್ತೆ, ಇವನಿಗೆ ನೋಡ್ಕೊಂಡ್ ಬಂದಿರ್ತಾನೆ ಸುಮ್ನೆ. ಇವನಂತೂ ಒಪ್ಪಲ್ಲ. ಒಪ್ಪಿ ತಪ್ಪಿ ಒಪ್ದ ಅಂತ ಹುಡುಗಿಯ ಕಡೆಯಿಂದ ಫೋನ್ ಮಾಡಿ ಮದ್ವೆ ಕ್ಯಾನ್ಸಲ್ ಅಂತಾರೆ. ಹುಡುಗ ಕುಡಿತಾನೆ ಅಂತ. ಲೋ ಮಗ, ಗಾಡಿ ಎಲ್ಲೋ? ಫೋನ್ ಮಾಡಲ್ಲ ಅವನಿಗೆ ಒಂದ್ಸರು? ಏನ ಲೋ ಮಧು ಮಗ ನಿಲ್ಲ. ಲೋ ಮಗ, ಏನಾಯ್ತೋ? ಹುಡುಗಿ ಇಷ್ಟ ಆದ್ಲಾ?
ಲೋ ಮಗ ಆ ಸಿಂಗ್ಲಕ್ಕಂಗೆ ಕಾಲ್ ಮಾಡಲು ಈ ಯಾವನ ಗೊತ್ತಿಲ್ದವ್ರ ಕಿತ್ತದ್ ನನ್ನ ಮನೆಗೆಲ್ಲ ಗಾಡಿ ಕೊಟ್ಟಿದ್ಯಲ್ಲ ಫೋನ್ ಮಾಡಲು ಗೋಪೆ ನೀನ್ ಸುಮ್ನಿರ. ಇವತ್ತು ನಮ್ಮ ಶಿಷ್ಯನ ಮುಖದಲ್ಲಿ ಏನೋ ಒಂಥರ ಕಳೆ ಕಾಣ್ತಾ ಇದೆ ಕಣ. ಅಲ್ಲೋಡು ಕಾಣ್ತದ ಇವನೇನು ಏನು ಮಾತಾಡ್ತಾ ಇಲ್ಲ. ಮತ್ತೆ ಮಾತಾಡ್ಬೇಕು. ಲೋ ಮಧು ಹೇಳೋ, ಯಾಕೋ ಏನಾಯ್ತು? ಏನು ನೀವು ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಿಲ್ಲ, ಹೇಳೋ. ಕ್ಯೂರಿಯಾಸಿಟಿ ಬೇರೆ ಅವನಿಗೆ. ಲೋ ಮಧು ಹೇಳೋ, ಯಾಕೋ ಏನು ಮಾತಾಡ್ತಾನೆ ಇಲ್ಲ? ಆ? 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 ಲೋ ಮಧು ಇದ್ ನೀನೇನೇನೋ? ಲೋ ನಿನ್ ಮುಖದಲ್ಲೆಲ್ಲ ಬರೀ ಗುಲಾಬಿ ಹೂಗಳೇ ಕಾಣಿಸ್ತಿದ್ಯಲ್ಲೋ, ಏನು ಸಮಾಚಾರ? ಲೋ ಮಧು ನಾ ಮೊದಲೇ ಹೇಳ್ತಿದ್ದೀನಿ, ಬೀಳ್ಬೇಡ. ಈ ಮದುವೆಗಿದ್ವೆಲ್ಲ ನಿನಗೆ ಸೂಟ್ ಆಗಲ್ಲ ಕಣೋ. ಲೋ ಮಗ ನಂಗೆ ಗಾಡಿಯಲ್ಲಿದ್ದೆ, ಒಂಚೂರು ಫೋನ್ ಮಾಡಲ್ಲೋ. ಆಯ್ತು ಮಾಡ್ತೀರಾ. ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ಹೋಯ್ತಾ ನನ್ನ ಗಾಡಿ ಹೋಯ್ತಾ? ನಾನು ಅವತ್ತಿನ ನೀನು ಬಡ್ಕಂಡೆ ಅವ್ನು ಯಾವನೋ ಪರದೇಶಿ ನಾಯಿಗೆಲ್ಲ ಗಾಡಿ ಕೊಟ್ಟು ಕಳಿಸ್ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ಸುಮ್ನಿರ. ಇವಾಗ ನಂಬರ್ ಸ್ವಿಚ್ ಆಫ್ ತಾನೆ ಬರ್ತಾ ಇರೋದು, ಅಷ್ಟೇ ತಾನೆ. ಆಮೇಲೆ ಮಾಡಿದ್ರೆ ಆಯ್ತು. ಮಾಡ್ತೀಯ. ಲೋ ಮಗ ನೀನ್ ಹೇಳ, ಹುಡುಗಿ ಹೇಗಿದ್ದಾಳೋ? ಹುಡುಗಿ ಇಷ್ಟ ಆದ್ಲೇನೋ? ನಿನ್ ಮುಖದ ಮೇಲೆ ನಗು ನೋಡು. ನೋಡಿ, ಈ ಥರ ಹೆಚ್ಚಿದ್ರು ಸಾಕ? ಇನ್ನೂ ಸಣ್ಣಕ್ಕೆ ಹೆಚ್ಚಬೇಕಾ? ಹೇಗೋ ಮದುವೆ ಒಂದು ಆಗ್ಬಿಟ್ರೆ ಸಾಕಪ್ಪ, ಆಮೇಲೆ ತಾನಾಗೆ ಸರಿ ಹೋಗ್ತಾನೆ. ನೀವು ಮದುವೆಗೆ ಮುಂಚೆ ಹೆಂಗೆಂಗೋ ಆಡ್ತಿರ್ಲಿಲ್ವಾ? ಇಡೀ ಪ್ರಪಂಚದಲ್ಲಿ 99% ಜನ ಗಂಡು ಮಕ್ಕಳಿಗೆ ಯಾಕೆ ಮದುವೆ ಮಾಡ್ತಾರೆ ಗೊತ್ತಾ? ಮದುವೆ ಆದಮೇಲೆ ಅವರು ಸರಿ ಹೋಗ್ತಾರೆ ಅನ್ನೋ ಕಾರಣಕ್ಕೆ. ಅಂದರೆ ಇಷ್ಟು ವರ್ಷ ಅಪ್ಪ ಅಮ್ಮನ ಕೈಯಲ್ಲಿ ಮಾಡೋಕ್ಕಾಗದೇ ಇರೋದನ್ನ ಹೆಂಡತಿ ಮಾಡ್ತಾಳೆ ಅಂದರೆ ಲೆಕ್ಕ ಹಾಕಿ ಹೆಂಡತಿ ಪವರ್ ಏನು ಅಂತ. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.